ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಮೇಡಮ್, ಈಗ ದೋಷಗಳಿಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಪಿತೃ ದೋಷಗಳು, ಈ ಪಿತೃ ದೋಷಗಳು ಯಾವ ಥರ ನಮಗೆ ಕ್ರಿಯೇಟ್ ಆಗ್ತವೆ, ಯಾವ ಥರ ಬರ್ತವೆ? ಒಂದು ಸರಿ ಈ ಪಿತೃ ದೋಷ ಒಬ್ಬ ಮನುಷ್ಯನ ಮೇಲೆ ಬಂದರೆ ಯಾವೆಲ್ಲ ತೊಂದರೆಗಳು ಅವನಿಗೆ ಆಗ್ತವೆ? ಈಗ ಸ್ಪೆಷಲಿ ಮದುವೆಗಳಾಗಲಿಲ್ಲ ಅಂದರೆ ಮದುವೆಗಳಾಗದೇ ಇರೋವಂಥವು, ಇಲ್ಲ ಮಕ್ಕಳಾಗಿಲ್ಲ ಅಂದರೆ ಮಕ್ಕಳಾಗದೇ ಇರೋವಂಥವು, ಇಲ್ಲ ಯಾವುದಾದ್ರೂ ಬೇರೆ ಸಮಸ್ಯೆಗಳು ಕ್ರಿಯೇಟ್ ಆಗೋಂಥವು. ಸ್ಪೆಷಲಿ ಹೆಂಗೆ ಇದು ಯಾವ ಥರ ಇವು ಪಿತೃದೋಷ ಮನುಷ್ಯನಿಗೆ ಬರುತ್ತೆ, ಬಂದರೆ ಯಾವೆಲ್ಲ ತೊಂದರೆ ಕೊಡುತ್ತೆ ಸರ್? ಇದು ಪಿತೃದೋಷ ಅಂದರೆ 7 ತಲೆ, 7 ತಲೆ, ಇಲ್ಲ ಏಳು ತಲೆಮಾರುಗಳು ಮತ್ತೆ 3 ತಲೆಮಾರಿನಿಂದ ಅಡಿಟ್ ಆಗುತ್ತೆ ಜಾಸ್ತಿಯಾಗಿ. ನಾವು ಇದನ್ನ ಕುಂಡಲಿ ಹಾಕಿ ನೋಡ್ತೀವಿ. ಷೋಡಶ ಕುಂಡಲಿ ಅಂತ ಬರುತ್ತೆ. ಈ ಕುಂಡಲಿ ಹಾಕಿ ನಾವು ನೋಡಿದಾಗ ನಿಗೂಢ ಪ್ರಶ್ನಾಶಾಸ್ತ್ರದಲ್ಲೂ ನೋಡ್ಬೋದು, ಕವಡೆ ಮುಖಾಂತರವಾಗಿ ಪಿತೃದೋಷ ಇದೆಯಾ ಏನು ಎತ್ತ ಅಂತ. ಕವಡೆನಲ್ಲಿ ಗೊತ್ತಾಗದೇ ಇದ್ದಾಗ ಷೋಡಶ ಕುಂಡಲಿ ಹಾಕಿ ತಾಳೆಗರಿನಲ್ಲಿ ನೋಡುವಂಥ ನೋಡಿ. ಈ ಷೋಡಶ ಕುಂಡಲಿನಲ್ಲೂ ಗೊತ್ತಾಗದೇ ಇದ್ದಾಗ 3ನೇ ಸ್ಟೆಪ್ ತಾಳೆಗರಿ, ಅದ್ರಲ್ಲಿ ಹೋಗಿ ನೋಡುವಂಥದ್ದು. ಕೆಲವು ದೋಷ ಆಗ ಗೊತ್ತಾಗುತ್ತೆ ಇವ್ರಿಗೆ ಪಿತೃದೋಷ ಇದೆ. ಪಿತೃದೋಷ ಇದ್ದವ್ರಿಗೆ ಏನಾಗುತ್ತಪ್ಪ ಅಂತ ಅಂದ್ರೆ ಮದುವೆ ಆಗಲ್ಲ. ಒಂದು ಆ ಮನೆಯಲ್ಲಿ ಕೆಲವು ಶುಭ ಕಾರ್ಯಗಳು, ಯಾವುದೇ ಶುಭ ಕಾರ್ಯಗಳಾದ್ರೂ ವಿಳಂಬ ಆಗೋದು, ಮತ್ತೆ ಆ ಶುಭ ಕಾರ್ಯದಲ್ಲಿ ಒಂದು ಅಡಚಣೆ ಆಗೋದು, ಏನೋ ಒಂದು ಜಗಳಗಳು, ನಮ್ಮಲ್ಲೇ ಒಂದು ಮನಸ್ತಾಪಗಳು ಜಾಸ್ತಿ ಇರುತ್ತೆ ಅಂತ ಸಿಚುವೇಶನ್ ಇದ್ದಾಗ. ಮತ್ತೆ ಅನಾರೋಗ್ಯದ ಸಮಸ್ಯೆ ಜಾಸ್ತಿ. ಮತ್ತೆ ಲಕ್ಷ್ಮಿ ಅಂದ್ರೆ ಹಣದ ರೂಪದಲ್ಲಿ ಬಂದಂತ ಲಕ್ಷ್ಮಿ ಅಲ್ಲಿ ನಿಲ್ಲಲ್ಲ. ಸರಿನಾ ಸರ್? ನಾವು ಎಷ್ಟೇ ವ್ಯವಹಾರಗಳು, ಏನೇ ವಹಿವಾಟುಗಳನ್ನು ಮಾಡಿದ್ರು ಅಲ್ಲಿ ಇದಾಗಲ್ಲ. ಮತ್ತೆ ಯಾವುದೇ ಒಂದು ಕೆಲಸ ಮಾಡಿದ್ರು ಎಲ್ಲ ಮೈನಸ್, ಪ್ಲಸ್ ಅಂತೂ ಯಾವುದು ಆಗಲ್ಲ. ಮತ್ತೆ ಈಗ ಒಂದು ಹೊರಗಡೆ ಹುಡುಗಿ ನೋಡಕ್ ಹೋಗ್ತಾ ಇರ್ತೀವಿ, ಆ ಹುಡುಗಿ ಫಿಕ್ಸ್ ಆಗಲ್ಲ, ಹಿಂಗಾಗಿರುತ್ತೆ. ಈ ಪಿತೃದೋಷ ಏನಕ್ಕಪ್ಪ ಬರುತ್ತೆ ಅಂತ ನಾವು ತಿಳ್ಕೊಳ್ಬೇಕು ಅಂದ್ಕೊಂಡೋದಾಗ, ಈಗ ಯಾರೋ ನಮ್ಮ ತಂದೆನೇ ಇರ್ಬೋದು, ಏನೋ ಅವ್ರಿಗೊಂದು ಆಸೆ ಈಡೇರಿರಲ್ಲ, ಅದು ಒಂದು. ಮತ್ತೆ ಅನಾರೋಗ್ಯದ ಸಮಸ್ಯೆನಲ್ಲಿ ಬೆಡ್ಡೆಡ್ ಆಗಿರುವಂಥದ್ದು, ಅಲ್ಲೇ ನರಳಿ ಪ್ರಾಣ ಬಿಟ್ಟಿರುವಂಥದ್ದು, ಮತ್ತೆ ಸೂಸೈಡ್ ಮಾಡ್ಕೊಂಡಿರೋರು, ಅಕಾಲಿಕ ಮರಣ ಅಂತ ನಾವು ಹೇಳ್ತೀವಿ. ಒಂದು ಪಾಯ್ಸನ್ ತಗೊಂಡಿರೋದು, ಸತ್ತಿರ್ತಾರೆ ಪಿತೃಗಳು ಅಂತದ್ದು. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಅವ್ರಿಗೆ ಆಯಸ್ಸು ತೀರೋಗಿರುತ್ತೆ, ಆಸೆಗಳು ತೀರಿರಲ್ಲ. ಆಸೆ ಈಗ ನಾನು ಇಂಥದ್ದೊಂದು ಏನೋ ಒಂದು ಕೆಲಸ ಮಾಡಬೇಕಾಗಿತ್ತು, ನಾನು ಯಾವೊಬ್ರಿಗೊಂದು ಒಳ್ಳೇದು ಮಾಡಬೇಕಾಗಿತ್ತು, ಇಲ್ಲ ನನ್ನ ಮಕ್ಳಿಗೆ ಈ ಥರ ಮಾಡಬೇಕಾಗಿತ್ತು, ಅದು ಏನೋ ಈಡೇರಿರಲ್ಲ ಅವ್ರಿಗೆ. ಆಗ ಅದೇನಾಗುತ್ತೆ, ದೋಷವಾಗಿ ಉಳ್ಕೊಳ್ಳುತ್ತೆ. ಆಗ ನಾವು ಅವ್ರಿಗೆ ಒಂದು ಮೋಕ್ಷ ಅನ್ನೋದನ್ನು ಕೊಡಿಸ್ಬೇಕು. ಸರಿನಾ ಸರ್? ಮೋಕ್ಷ ಅನ್ನೋದನ್ನು ಕೊಡಿಸ್ಬೇಕು. ಮತ್ತೆ ಕೆಲವರು ಏನು ಮಾಡ್ತಾರೆ, ನಮಗೆ ಪಿತೃಶಾಪ ಇಲ್ಲಪ್ಪ, ನಮ್ಗೆ ಏನಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ನಾವು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡಿದೀವಿ, ನಮ್ಗೆ ಅಂಥದ್ರಲ್ಲಿ ನಮ್ಗೆ ಏನಕ್ಕೆ ಬರುತ್ತೆ ಅಂತ ಕೇಳ್ತಾರೆ. ನಾವು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡಿದೀವಿ, ಯಾವುದೋ ಒಂದು ಟೈಮ್ನಲ್ಲಿ, ಎಲ್ಲ ಟೈಮು ಒಂದೇ ಥರ ಇರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಆ ಟೈಮ್ನಲ್ಲಿ ಏನಾಗುತ್ತೆ, ನಾವು ರ್ಯಾಶಾಗಿ ಏನೋ ಮಾತಾಡಿರ್ತೀವಿ, ಅಯ್ಯೋ ನನ್ನ ಮಗ ಹಿಂಗಂದ್ಬಿಟ್ನಲ್ಲ ಅನ್ನೋದೊಂದು ಅದು ಮನಸ್ಸಿನಲ್ಲಿ ಕೂತು ಬಿಡುತ್ತೆ. ಅದು ಒಂದು ನಮ್ಮ ಜೀವನದಲ್ಲಿ ನಮ್ಮ ತಂದೆ ತಾಯಿಗೆ ನಾವೆಲ್ಲ ಒಳ್ಳೆಯದನ್ನೇ ಮಾಡ್ಕೊಂಡು ಬಂದಿರ್ಬೋದು, ಒಂದಲ್ಲ ಒಂದು ಮಾತು ಅವ್ರ ಮನಸ್ಸಲ್ಲಿ ನಾಟ್ಕೊಳ್ಳುವಂಥದ್ದು. ಅವ್ರು ಎಷ್ಟೇ ಮಾಡಿದ್ರು ನನ್ನ ಮಗ ಹಿಂಗಂದಿದ್ದ, ಏನೋ ಒಂದು ಮಾತು ನನಗೆ ಬೈದಿದ್ದ, ಇಲ್ಲ ಈ ಥರ ವ್ಯಂಗ್ಯವಾಗಿ ಮಾತಾಡಿದ್ದ ಅನ್ನೋದು ಒಂದು ಕೊರಗು ಇದ್ದೇ ಇರುತ್ತೆ, ನಿತ್ಯವ್ರಿಗಾದ್ರೂ ಇದ್ದೇ ಇರುತ್ತೆ. ಅದು ಕೆಲವು ತಿಂಗಳುಗಳಲ್ಲಿ ನಾವು ನೆಗೆಟಿವ್ ಥಾಟ್ಸ್ ಅಂತ, ನೆಗೆಟಿವ್ ಇರುವಂಥ ದಿನಗಳು ಅಂತ ನಾವು ಹೇಳ್ತೀವಿ. ತಿಂಗಳಲ್ಲಿ ಒಂದು ಇಷ್ಟು ದಿನ, 3 ದಿನ, 2 ದಿನ ಅಂತ. ಆ ಡೇಟ್ಗಳಲ್ಲಿ ನಾವು ಏನೇ ಮಾಡಿದ್ರು, ಏನೇ ಅಂದ್ರೂ ಅದು ವರ್ಕ್ ಆಗುತ್ತೆ. ಆ ಡೇಟ್ಗಳಲ್ಲಿ ಆ ಥರ ಇದ್ದಾಗ ಒಂದು ಶಾಪ ನಿಂತ್ಕೊಳ್ಳುತ್ತೆ ಸರ್. ಇದು ಅಂದ್ರೆ ಪಿತೃಗಳು ಮಕ್ಕಳ ಮೇಲೆ ನಮ್ಗೆ ಅಂದ್ರೆ ಅವರು ಏನಾದ್ರು ಶಾಪ ಹಾಕಿ ಹೋಗಿರ್ತಾರಂತ? ಶಾಪ ಹಾಕಿರಲ್ಲ ಸರ್, ಯಾರನ್ನೂ ಶಾಪ ಹಾಕಲ್ಲ. ತಂದೆ ತಾಯಿಗಳು ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಇರ್ತಾರೆ. ಆದ್ರೆ ಅವರು ಓದಂಥ ಒಂದು ಟೈಮ್ ಆಗಿರ್ಬೋದು, ಈಗ ಮೋಕ್ಷ ಸರಿಯಾದ ಒಂದು ನಕ್ಷತ್ರದಲ್ಲಿ ಸಿಗದೆ ಇರ್ಬೋದು, ಅದು ಕಾರಣ ಆಗುತ್ತೆ. ಮತ್ತು ಅವ್ರು ಇರೋವಾಗ್ಲೇ ಅವ್ರು ಏನು ಆಸೆಗಳನ್ನ ಅವರ ಒಂದು ಏನೋ ಕನಸುಗಳು ಈಡೇರಿರಲ್ಲ, ಅದು ಕಾರಣ ಆಗುತ್ತೆ. ಮತ್ತು ಒಂದು ಹಾಸಿಗೆ ಹಿಡಿದು ನರಳಿ ಪ್ರಾಣ ಬಿಡುವಂಥದ್ದು ಅದು ಆಗುತ್ತೆ. ಇನ್ನು ನಾನಾ ಕಾರಣಗಳಿದೆ ಇದಕ್ಕೆ ಬರುವಂಥ ಪಿತೃದೋಷ ಬರೋದಕ್ಕೆ. ಓಕೆ, ಅಂದರೆ ಇವು ಅವರದ್ದು
ಆತ್ಮ ತೃಪ್ತಿಯಿಂದ ಹೋಗಿರಲ್ಲ, ಮತ್ತೆ ಏನೋ ಆಸೆಗಳಿರ್ತವೆ ಈಡೇರಿರಲ್ಲ. ಆ ಒಂದು ಅತೃಪ್ತವಾಗಿ ಸತ್ತಿರೋರು ನೆಕ್ಸ್ಟ್ ಆ ಜನರೇಷನ್ ಅವ್ರ ಮಕ್ಕಳಿಗೋ ಮೊಮ್ಮಕ್ಕಳಿಗೋ. ಸರ್ ಇದು ತಲೆಮಾರುಗಳ ಮೇಲೆ ಹೋಗ್ತಾ ಇರುತ್ತೆ. ಈಗ ನಾನು ಇವತ್ತು ನನ್ನ ಪಿತೃದೋಷ ಇದೆ, ನಾನು ನೋಡಿ ಅದನ್ನ ಒಬ್ಬ ಒಳ್ಳೆ ಜ್ಯೋತಿಷ್ಯರ ಹತ್ರ ತೋರಿಸಿ ಕುಂಡ್ಲಿ ಚೆಕ್ ಮಾಡಿ ನಾನು ಅದಕ್ಕೆ ಒಂದು ಡ್ರಾಫ್ ಹಾಕಿದ್ರೆ ಮುಗೀತು. ಇಲ್ಲ ಅಂತ ಅಂದ್ರೆ ಅದು ನಮ್ಮ ತಲೆಮಾರುಗಳಲ್ಲಿ ಹೋಗ್ತಾ ಇರುತ್ತೆ, ಜನರೇಷನ್ ಅವ್ರಿಗೆ ತೊಂದರೆಗಳು ಕೊಡುತ್ತೆ. ಇದರಲ್ಲಿ ಸಂತಾನನೂ ವಿಳಂಬ ಆಗುತ್ತೆ ಸರ್. ಸಂತಾನನೂ ವಿಳಂಬ ಅದು ಎಫೆಕ್ಟ್ ಆಗುತ್ತೆ, ಎಫೆಕ್ಟ್ ಇದೆ ಸರ್. ಸೊ ಇದನ್ನ ನಾವು ಕಂಡುಹಿಡಿಯೋದು ಯಾವ ಥರ ಮೇಡಮ್? ಯಾವ ಥರ ಇದು ಸಮಸ್ಯೆ ಪಿತೃದೋಷನೇ ಅಂತ ಹೆಂಗೆ ಕಂಡುಹಿಡ್ಕೊಂತೀವಿ ನಾವು ಸರ್? ಅಂದರೆ ಅವ್ರು ಬಂದು ಈ ಥರ ನಮ್ಗೆ ಈ ಥರ ಆಗ್ತಾ ಇದೆ, ಈಗ ಅವ್ರ ಹೆಸರಿನಲ್ಲಿ ಕುಂಡ್ಲಿ ಹಾಕಿ ನೋಡ್ತೀವಿ. ಕುಂಡ್ಲಿ ಹಾಕಿ ನೋಡಿದಾಗ ಗೊತ್ತಾಗುತ್ತೆ ಇದು ಪಿತೃಗಳ ದೋಷನೇ ಅಂತ. ಎಷ್ಟು ತಲೆಮಾರಿಂದ ಇದು ಐತೆ ಅಂತ ಸರ್? 3 ಜಾಸ್ತಿ ಈಗ ಇದಾಗ್ತಾ ಇರೋದು 3 ತಲೆಮಾರು ಇಲ್ಲ 7 ತಲೆಮಾರು. ಸೊ ಗೊತ್ತಾಗೋಗುತ್ತೆ. ಬಟ್ ಬೇರೆ ಜನ್ರೇಷನ್ಗಾಗಿರಲ್ಲ. ಈಗ 3-4 ಜನ ಮಕ್ಳು ಇರ್ತಾರೆ, ಇಲ್ಲಿ ತಂದೆದು ಏನೋ ಪಿತೃದೋಷ ಐತೆ ಅಂತ ಇಟ್ಕೊಳ್ಳಿ, ಇಲ್ಲ ತಾತದೋ ಯಾರ್ದೋ ಐತೆ ಅಂತ ಇಟ್ಕೊಳ್ಳೋಣ. ಈಗ ಒಂದು 3 ಜನ ಅಣ್ಣ ತಮ್ಮಂದರು ಇಲ್ಲ 3 ಜನ ಒಂದು ಕುಟುಂಬದಲ್ಲಿ ಇರಬೇಕಾದ್ರೆ ಇಬ್ಬರೊಳಗೆ ಚೆನ್ನಾಗಿರುತ್ತೆ, ಪಟ್ಪಟ್ನ ಮದುವೆಗಳಾಗ್ಬಿಡ್ತವೆ, ಪಟ್ಪಟ್ನ ಮಕ್ಕಳಾಗ್ಬಿಡ್ತವೆ, ಅವ್ರ ಜೀವನ ಚೆನ್ನಾಗಿರುತ್ತೆ. ಲಾಸ್ಟ್ ಮಗನಿಗೆ ಮದುವೆ ವಿಳಂಬ ಆಗ್ಬೋದು, ಇಲ್ಲ ಮಕ್ಕಳಾಗೋ ವಿಳಂಬ ಆಗ್ಬೋದು, ಇಲ್ಲ ಇನ್ನೇನೋ ತೊಂದರೆ. ಇವರಿಬ್ಬರೊಳಗಾಗಿಲ್ಲ, ಇವನಿಗೆ ಯಾಕೆ ಎಫೆಕ್ಟ್ ಆಗುತ್ತೆ ಸರ್? ಅಂದರೆ ನಕ್ಷತ್ರಗಳು ನಾವು ಹುಟ್ಟಿರುವಂಥ ಟೈಮುಗಳಿಗೆ ಅದು ಅದ್ರ ಬಲನೂ ಇರುತ್ತಲ್ವ, ಅದ್ರ ಮೇಲೂ ಬ್ಯಾಲೆನ್ಸ್ ಎಲ್ಲಿ ಗಂಟ ಹೋಗ್ಬೇಕೋ ಅಲ್ಲಿ ಗಂಟ ಮಾಡ್ತಾ ಇರುತ್ತೆ. ಪಿತೃದೋಷ ಈಗ 3 ಬರ್ಬೇಕಿತ್ತು, ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಅವ್ರಿಗೆ ಸಣ್ಣ ಪುಟ್ಟ ವೈಬ್ರೇಷನ್ ಅಲ್ಲಿ ಏನಾದ್ರು ಆಗೇ ಆಗುತ್ತೆ. ಮುಂದಿನ ಫ್ಯೂಚರ್ ಈಗ ಮದ್ವೆ ಏನೋ ಆಗೋಯ್ತು, ವ್ಯವಹಾರಗಳು ಚೆನ್ನಾಗಿ ನಡೀತಾ ಇದೆ, ಅದ್ ಯಾವ ಟೈಮ್ಗೆ ಅದು ವರ್ಕ್ ಆಗ್ಬೇಕು ಆಗೇ ಆಗುತ್ತೆ. ಬಿಡಲ್ಲ ಸರ್, ಅದು ಯಾರನ್ನೂ ಬಿಟ್ಟು ಯಾವುದೋ ಒಂದು ಟೈಮ್ನಲ್ಲಿ ಸಮಸ್ಯೆ ಮಾಡ್ಕೊಂಡು. ಈಗ ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂದಾಗ್ಲೇನೆ ನಮ್ಮ ಹತ್ರಕ್ಕೆಲ್ಲ ಬರೋದು. ನಮ್ಮ ಟೈಮ್ ಚೆನ್ನಾಗಿತ್ತು ಅಂದ್ರೆ ಏನು ಬರಲ್ಲ. ಅಂದ್ರೆ ಇರುತ್ತೆ ಸಮಸ್ಯೆ, ಸಣ್ಣ ಪುಟ್ಟ ಸಮಸ್ಯೆ ಇದ್ದೇ ಇರುತ್ತೆ ಅಲ್ಲಿ. ಒಂದು ಅನಾರೋಗ್ಯ ಸಮಸ್ಯೆ ಆಗಿರ್ಬೋದು. ಈಗ 100% ವ್ಯವಹಾರಗಳಾಗಬೇಕಾಗಿತ್ತು, ಅದು ಒಂದು 50% ಆಗೋದು, 20. ಅದು ಅವ್ರಿಗೆ ಗೊತ್ತಾಗಲ್ಲ. ಒಂದು 50 ಆದ್ರೂ ಆಯ್ತಲ್ಲ ಬಿಡೋ ಅನ್ನೋ ಮಟ್ಟಕ್ಕೆ ಅವ್ರು ಇರ್ತಾರೆ ವ್ಯವಹಾರಗಳಲ್ಲಿ. ಈಗಿರೋವಾಗ ಅದು ಎಂಥವ್ರಿಗೂ ಇದ್ದೇ ಇರುತ್ತೆ ಸರ್. 3 ಜನಕ್ಕೂ ಸಮಭಾಗವಾಗಿರುತ್ತೆ. ಈಗ ನಾವು ಅವ್ರು 3 ಜನ ಅಣ್ಣ ತಮ್ಮಂದಿರು ಇರ್ತಾರೆ, ಇಲ್ಲ ಅಕ್ಕ ತಂಗಿರು ಇರ್ತಾರೆ, ಈಗ ಎಲ್ಲ ಕಿತ್ತಾಡ್ಕೊಂಡಿರ್ತಾರೆ. ಈಗ ನಾವು ಬರೋಕ್ಕಾಗಲ್ಲ, ನಾನು ಹೋಗಿ ಮಾಡಿಸ್ತೀನಿ, ಅವ್ರು ಬರಲ್ಲ. ಇವ್ರು ಕಳ್ಕೊಬಿಡುತ್ತಾರೆ. ಇವರು ಏನು ಹೋಗಿ ಪಿತೃದೋಷ ನಿವಾರಣೆ ಮಾಡಿಸಿರ್ತಾರೆ, ಇವ್ರು ಕಳ್ಕೊತಾರೆ. ಇವ್ರು ಕಳ್ಕೊಂಡ ಮೇಲೆ ಏನಾಗುತ್ತೆ, ಇನ್ನು ಬಾಕಿ ಅವ್ರು 3 ಜನ ಇರ್ತಾರಲ್ಲ ಅವ್ರಿಗೆ ಹೊಡಿತದೆ. ಇವರಲ್ಲಿ ದೋಷ ಬಿಡುಗಡೆ ಆದ ತಕ್ಷಣ ಅವ್ರಿಗೆ ಹೊಡಿತದೆ. ಸೊ ಈ ಥರ. ಸೊ ಇದನ್ನ ಪರಿಹಾರ ಯಾವ ಥರ ಮಾಡ್ಕೊಳ್ಳೋದು ಮೇಡಮ್? ಸರ್ ಇದು ಗಯಾದಲ್ಲಿ ಮಾಡ್ಬೋದು, ತ್ರಿವೇಣಿ ಸಂಗಮದಲ್ಲಿ ಮಾಡ್ಬೋದು, ಮತ್ತು ವಾರಣಾಸಿ, ಮತ್ತು ನಮ್ಮ ಶ್ರೀರಂಗಪಟ್ಟಣ ಇಲ್ಲಿ ಮಾಡ್ಕೊಳ್ಳುವಂಥದ್ದು. ಓಕೆ. ಕೆಲವರು ಈಗ ಗೋಕರ್ಣಗೆಲ್ಲ ಹೋಗ್ತಾರೆ, ಗೋಕರ್ಣದಲ್ಲೂ ಮಾಡ್ತಾ ಇದ್ದಾರೆ, ಪಿಂಡ ಇವೆಲ್ಲ ಮಾಡ್ತಾರೆ. ಒಂದ್ಸರಿ ಈಗ ಯಾವುದೋ ಒಂದು ನದಿನೋ ಸಮುದ್ರನೋ ಇಲ್ಲ ಸಂಗಮ ಇಂಥ ಜಾಗಗಳಲ್ಲಿ ಹೋಗಿ ಪಿತೃದೋಷ ಪರಿಹಾರ ಪೂಜೆಗಳು ಅವೇನು ಮಾಡ್ತಾರೆ ಒಬ್ರು ಬ್ರಾಹ್ಮಣರು ಯಾರೋ ಒಬ್ಬರು. ಸರ್ ಅದನ್ನ ಬ್ರಾಹ್ಮಣರಿಗೆ ನಾವು ಮಾಡಬೇಕು, ಬ್ರಾಹ್ಮಣರು ಇಲ್ಲ ವೈಷ್ಣವರಿಗೆ ನಾವು. ಸೊ ಅದನ್ನು ಮಾಡಿ ಆದಮೇಲೆ ಅದು ಸಂಪೂರ್ಣ ಆಗುತ್ತಾ, ಇಲ್ಲ ಕೆಲವರಿಗೆ ಅದು ಮಾಡಿದ್ದಾಗಿದೆ, ಪೂಜೆಗಳೆಲ್ಲ ಮಾಡಿಸಿ ಹಾಗೇ ಐತೆ, ಆದರೂ ಸಮಸ್ಯೆಗಳಾಗೇ ಇರುತ್ತೆ, ಗ್ರಹ ಬಲ ಇರುತ್ತಲ್ಲ. ಹಾಂ, ಬಟ್ ಅದು ಒಂದ್ಸರಿ ಮಾಡಿದ್ದಾರೆ ಅಂದರೆ ಅದರದ್ದು ಪಿತೃದೋಷ ಕಳೆದೋಗಿರುತ್ತೆ ಸರ್, ಕಳೆದೋಗಿರುತ್ತೆ. ಮತ್ತೆ ಈಗ ಕೆಲವರು ಹೇಳ್ತಾರೆ ನಾನು ಎಷ್ಟೆಷ್ಟೋ ಯಾವ್ಯಾವುದೋ ಪೂಜೆಗಳನ್ನು ಮಾಡಿಸ್ತೀನಿ, ಸತ್ಯನಾರಾಯಣ ಕತೆ ಓದಿಸ್ತೀನಿ, ಶನಿದೇವರ ಆರಾಧನೆ ಮಾಡಿಸ್ತೀನಿ, ಆಂಜನೇಯ, ನಾನು ಹೋಗದೆ ಇರೋ ದೇವಸ್ಥಾನ ಇಲ್ಲ, ಮಾಡದೇ ಇರೋ ಪೂಜೆಗಳಿಲ್ಲ, ನನ್ಗೆ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ. ನಮ್ಮ ಪೂರ್ವ ಜನ್ಮದ ಕರ್ಮ ಇರುತ್ತಲ್ವ ಸರ್, ಪೂರ್ವ ಜನ್ಮದ ಕರ್ಮ ಏನಿದೆ ಅದನ್ನು ನಾವು ಅನುಭವಿಸ್ತೀವಿ. ಅದನ್ನ ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ ಸರ್. ಪೂರ್ವ ಜನ್ಮದ ಕರ್ಮ ಮತ್ತೆ ನಾವು ಈಗ ಏನು ಮಾಡ್ತಾ ಇದೀವಿ ಅದು ಎಲ್ಲ ನಾವು ಇಲ್ಲೇನೆ ಮುಗಿಸ್ಬೇಕು. ಸೊ ಎಲ್ಲ ಕೌಂಟ್ ಆಗುತ್ತೆ. ಬಟ್ ಇದು ಎಲ್ಲೋ ಒಂದ್ ಕಡೆ ಹೋಗಿ ಈ ಒಂದು ಪಿಂಡ ಪ್ರದಾನ ಪೂಜೆ ಆ ಒಂದು ಪಿತೃ ದೋಷಗಳಿಗೆ ಮಾಡಿ ಆದ್ಮೇಲೆ ಅದು ಅಲ್ಲಿಗೆ ಕ್ಲಿಯರ್ ಆಗಿರುತ್ತೆ, ಕ್ಲಿಯರ್ ಆಗೋಗುತ್ತೆ ಸರ್ ಅದು. ಸೊ ಅದಾದ್ಮೇಲೆ ಇವ್ರಿಗೆ ಸಮಸ್ಯೆ ಹಾಗೆ ಇನ್ನೂ ಐತೆ ಅಂದ್ರೆ ಇದು ಪೂರ್ವಾರ್ಜಿತ ಯಾವುದೋ ಒಂದು ಕರ್ಮ ಇದೆ. ಈಗ ಇದರಲ್ಲಿ ಹೆಂಡತಿ ಮನೆ ಕಡೆಯಿಂದ ಏನೋ ದೋಷ. ಇಲ್ಲಿ ಹೆಂಗಪ್ಪ ಅಂತಂದ್ರೆ ಗಂಡ ಹೆಂಡತಿ ಅಂತ ಅಂದ್ರೆ ಅರ್ಧನಾರೀಶ್ವರರು ಅಂತ ನಾವು ಹೇಳ್ತೀವಿ. ಈಗ ಹೆಂಡತಿಯಲ್ಲಿ ಏನು ಅದೃಷ್ಟ ಇದೆ ಅದು ಗಂಡನಿಗೆ ಪ್ಲಸ್ ಆಗುತ್ತೆ, ಗಂಡನಲ್ಲಿ ಏನು ಅದೃಷ್ಟ ಇದೆ ಹೆಂಡತಿಗೆ ಪ್ಲಸ್ ಆಗುತ್ತೆ ಅದು. ಇಲ್ಲಿ ಇವರಲ್ಲಿ ಏನು ಮೈನಸ್ ಇದೆ ಇವ್ರಿಗೂ ಮೈನಸ್ ಆಗುತ್ತೆ, ಇವರಲ್ಲಿ ಏನು ಮೈನಸ್, ಇಬ್ರಿಗೂ ಸಮಭಾಗ ಅವ್ರ ಜೀವನದ ಹಂಗೆ
ಅದು ಈಗ ಒಬ್ರಲ್ಲಿ ಅದೃಷ್ಟ ಇಲ್ಲ ಅಂದ್ರೂ ಒಬ್ರಲ್ಲಿದೆ, ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ ಅದು. ಈ ಥರ ಶೇರ್ ಆಗುತ್ತೆ. ಓಕೆ. ಸೊ ಈ ಪಿತೃ ದೋಷಗಳು 7 ತಲೆಮಾರು ಇಲ್ಲ 3 ತಲೆಮಾರು, ಸೊ ಇದು ಇದ್ದಿದ್ದೆ ಇದ್ರೇನೆ ಮನುಷ್ಯನಿಗೆ ಏಳಿಗೆಗಳು ನಿಂತು ಹೋಗ್ತವೆ. ಸೊ ಇದನ್ನ ಪತ್ತೆ ಮಾಡ್ಕೊಂಡು ಅದಕ್ಕೆ ಪರಿಹಾರ ಮಾಡಿ ಆದ್ಮೇಲೆ ಕೆಲವರಿಗೆ ಸಕ್ಸಸ್ ಆಗ್ಬೋದು, ಕೆಲವರಿಗೆ ಆಗಿಲ್ಲ ಅಂದ್ರೆ ಅದಾದ್ಮೇಲೆ ಬಲಗಳು ಅದನ್ನ ದೋಷ ನಿವಾರಣೆ ಮಾಡಿದ್ಮೇಲೆ ಅದು ರಿಸಲ್ಟ್ ಹಿಂದ್ಗಡೆ ದೋಷ ನಿವಾರಣೆ ಆಗಿದೆ ಅಂತ ಗೊತ್ತಾಗೋಕೆ ಅದ್ರ ರಿಸಲ್ಟ್ ಏನ್ ಕೊಡ್ಬೇಕೋ ಕೊಟ್ಟೆ ಕೊಡುತ್ತೆ. ನೀವು ನೋಡ್ತೀರಾ ಇದು ಪಿತೃದೋಷದ ಸಮಸ್ಯೆ ಅಂತೇಳಿ ನೀವು ಪತ್ತೆ ಮಾಡ್ಕೊಡ್ತೀರಾ, ಬಟ್ ಪೂಜೆ ನೀವು ಮಾಡಲ್ಲ? ನಾವು ಮಾಡಲ್ಲ ಸರ್, ಬೇರೆಯವರಿಗೆ ಸಜೆಷನ್ ಮಾಡ್ತೀರಾ. ಹೌದು. ಸೊ ಇದು ಸಮಸ್ಯೆ ಐತೆ ಇಲ್ಲಿಂದ ಅಂತ ನೀವು ಪತ್ತೆ ಮಾಡಿಕೊಡ್ತೀರಾ. ಓಕೆ. ಸೊ ವೀಕ್ಷಕರೇ, ಇದು ಸಾಕಷ್ಟು ಕುಟುಂಬಗಳಲ್ಲಿ ಈ ಪಿತೃ ದೋಷಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನ ಅನುಭವಿಸ್ತಾನೆ ಬಂದವರೆ. ಸಾಕಷ್ಟು ಜನ ಈಗಲೂ ಕೂಡ ಇನ್ನೂ ಮದುವೆಗಳಾಗದೆ, ಮಕ್ಕಳಾಗದೆ, ಇನ್ನು ಬೇರೆ ಕೆಲಸಗಳಲ್ಲಿ ತೊಂದರೆಗಳಾಗಿರೋವಂಥ ಜನಗಳು ನಮ್ಮ ಸುತ್ತಮುತ್ತ ನಮ್ಮ ಕಣ್ಣು ಕಾಣಿಸ್ತಾರೆ. ಸೊ ಇದರಿಂದ ಪಿತೃದೋಷಗಳು, ಶಾಪಗಳು ಇವೆಲ್ಲನೂ ಕೆಲವ್ರಿಗೆ ಆಗಿದೆ, ಅವು ಕೆಲಸ ಮಾಡಿದ್ದಾವೆ. ಸಾಕಷ್ಟು ಜನ ಕೆಲವು ಕಡೆ ಹೋಗಿ ಪೂಜೆ ಮಾಡ್ಕೊಂಡು ಬಂದರೂ ಕೂಡ ಇನ್ನೂ ಅದು ಪರಿಹಾರ ಆಗ್ತಾ ಇಲ್ಲ ಅಂದಾಗ ಮೇಡಮ್ ಅವ್ರು ಹೇಳ್ದಂಗೆ ಅದು ಯಾವುದೋ ಹಿಂದಿನ ಜನ್ಮದ್ದು ಯಾವುದೋ ಒಂದು ಕರ್ಮಫಲ. ಸೊ ಅವುಗಳನ್ನೂ ಕೂಡ ಅನುಭವಿಸ್ಬೇಕಾಗಿ ಬರುತ್ತೆ. ಸೊ ಈ ವಿಚಾರಗಳನ್ನ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ. ಸೊ ಯಾರಿಗಾದರೂ ಇದು ಪಿತೃದೋಷಗಳಿಗೆ ಸಂಬಂಧಪಟ್ಟಂತೆ ನಾಲೆಡ್ಜ್ ಇಲ್ಲ ಅಂದವ್ರಿಗೆ ಇದು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಮೇಡಮ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ ವೀಕ್ಷಕ.